ಎಲ್ಲರಿಗೂ ನಮಸ್ಕಾರ. ಆರ್ಯನ್ ಫಾರ್ ರೆಸಿಪಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಆಲೂಗೆಡ್ಡೆಯನ್ನು ಬಳಸ್ಕೊಂಡು ನಾನು ನಿಮಗೆ ಪೊಟೊಟೊ ಫ್ರೆಂಚಸ್ನ ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ನಾವು ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿ ನಾವು ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು 3 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕಿದ್ದೀನಿ. ನೋಡಿ, ಸಾಲ್ಟ್ ಹಾಕಿದ ನಂತರ ಒಂದು ಸ್ವಲ್ಪ ಬೆಚ್ಚಗೆ ಬಂದಮೇಲೆ ನೀರು ಕಾದ್ಮೇಲೆ ನಾನು ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಕೊಂಡಿದ್ದೀನಿ. ತಿಕ್ನೆಸ್ ನೋಡ್ತಾ ಇರಲ್ಲ, ಇಷ್ಟು ತಿಕ್ನೆಸ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ನೀರು ಕೂಡ ಸ್ವಲ್ಪ ಕುದೀತಾ ಇದೆ ಅನ್ನೋ ಅಷ್ಟರಲ್ಲಿ ನಾವು ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಯಾಕೆ ಅಂದರೆ ನಾವು ತುಂಬ ಇದನ್ನು ಬೇಯಿಸೋದೇನು ಬೇಡ. ನೀರು ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ನಾವು ಇದನ್ನ ಸಪ್ರೇಟ್ ಒಂದು ಪ್ಲೇಟಿಗೆ ಎಲ್ಲವನ್ನು ಎತ್ತಿಟ್ಕೊಳ್ಳೋಣ. ನೀವು ಇದೇ ಥರ ಪ್ರೋಸೆಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೊರಗಡೆ ಕೆಫೆಗೆ ಹೋದಾಗ ಹಾಗೆ ಎಲ್ಲರೂ ರೆಸ್ಟೋರೆಂಟಿಗೆ ಹೋದಾಗ ನಾವು ತಿನ್ನಬೇಕು ಅನಿಸ್ತಾ ರುಚಿನೇ ಕೂಡ ಮನೇಲಿ ನಾವು ಮಾಡಿಕೊಂಡು ತಿನ್ಬೋದು. ನೋಡ್ತಾ ಇದ್ರಲ್ಲ, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಸ್ವಲ್ಪನೂ ಕೂಡ ಇರಬಾರ್ದು, ಹಾಗೆ ಆಲೂಗೆಡ್ಡೆ ಕೂಡ ತಣ್ಣಗೆ ಹಾಕಬೇಕು. ನೋಡ್ತಾ ಇರಲ್ಲ, ಇದು ರೆಡಿಯಾಗಿದೆ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಕೋಬೇಕು. ಅದು ಎಣ್ಣೆ ಕಾದ ನಂತರ ನೋಡಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ಸಲ ನಾವು ಇದನ್ನು ಮಡಿಸಿ ಹಾಕಬೇಕಾಗುತ್ತೆ. ಯಾಕೆಂದರೆ ಅದು ಕಟ್ಟಾಗಿಬಿಡುತ್ತೆ. ನಾವು ನಿಧಾನವಾಗಿ ಇದನ್ನು ಮಡಿಸಿ ಹಾಕಬೇಕು. ನೋಡ್ತಾ ಇದ್ರಲ್ಲ, ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಅಷ್ಟೇ ಸಾಕು. ನಾವು ಬೇಯಿಸುವಾಗ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಕಲರ್ ಕೂಡ ಮೇಲ್ಗಡೆ ಭಾಗ ಕೋಟಿಂಗ್ ಏನಿದೆ ಅದು ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಅಲ್ಲ, ಅಷ್ಟು ಚೇಂಜ್ ಆದರೆ ಸಾಕು. ತುಂಬಾ ಕಲರ್ ಚೇಂಜ್ ಆಗೋದೇನು ಬೇಡ. ನಾವೀಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇದನ್ನು ನೋಡಿ ಎಣ್ಣೆ ಎಲ್ಲ ಸೋಸ್ಕೊಂಡು ಆಗಿದೆ. ಇವಾಗ ಕರೆಕ್ಟಾಗಿದೆ ಅಲ್ವಾ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಇವಾಗ ಒಂದು ಪ್ಲೇಟಿಗೆ ನಾವು ಇದನ್ನ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಈ ವಿಧಾನದಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲನೂ ಮಿಕ್ಸ್ ಮಾಡ್ಕೊಡ್ಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸ್ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪನೂ ಕೂಡ ಅದು ಉಪ್ಪು ಖಾರ ಸ್ವಲ್ಪನೂ ಅದು ಹಿಡಿಯಲ್ಲ. ಹಾಗಾಗಿ ನಾವು ಉಪ್ಪು ಖಾರನ ನೋಡ್ಕೊಂಬಿಟ್ಟು ನಾವು ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಬಿಸಿ ಇದ್ದಾಗಲೇ ನಾವು ಇದಕ್ಕೆ ಹಾಕ್ಕೊಬೇಕು. ನೋಡಿ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅದು ಕಟ್ಟಾಗಿಬಿಡುತ್ತಲ್ಲ, ಅದಕ್ಕೆ ನಾನು ಈ ಥರ ನೋಡಿ ನಾನು ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅದೇ ರೀತಿ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರಲ್ಲ ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿ ನಾವು ಮನೇಲಿ ಪೊಟೊಟೊ ಫ್ರೆಂಚ್ ಫ್ರೈಸ್ನ ಮಾಡ್ಕೊಂಡು ತಿನ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಕಾಫಿ ಟೀಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಈ ಥರ ನಾವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಆಲೂಗೆಡ್ಡೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು.